ಶೌನಕಾದಿ ಮಹಾಮುನಿಗಳು ಸೂತ ಪುರಾಣಿಕರನ್ನು ನೋಡಿ, ಎಲೈ ಮುನಿ ಶ್ರೇಷ್ಠರೇ, ವ್ರತಗಳಲ್ಲಿ ಉತ್ತಮೋತ್ತಮವಾದ ಒಂದು ವ್ರತವನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಲು ಸೂತರು ಹೇಳಿದರು. ಎಲೈ ಮುನಿಗಳಿರ, ಕೇಳಿರಿ. ಯಾವ ಪರಮಾತ್ಮನು ದುಷ್ಟರನ್ನು ಶಿಕ್ಷಿಸಿ ಸತ್ಪುರುಷರನ್ನು ಪರಿಪಾಲಿಸುವುದಕ್ಕಾಗಿಯೂ ಋಷಿಗಳಿಗೆಲ್ಲ ಕೊಟ್ಟ ಭಾಷೆಯನ್ನು ಸಲ್ಲಿಸುವುದಕ್ಕಾಗಿಯೂ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರವನ್ನು ಮಾಡಿದನೋ, ಆತನ ಜನ್ಮದಿನವಾದ ಕೃಷ್ಣಾಷ್ಟಮಿಯ ದಿನದ ವ್ರತವು ಬಹಳ ಶ್ರೇಷ್ಠವಾದ ವ್ರತವಾಗಿದೆ. ಅದನ್ನು ಆಚರಿಸುವುದರಿಂದ ಎಲ್ಲರ ಇಷ್ಟಾರ್ಥಗಳು ಫಲಿಸುವುದು ಎಂದು ಹೇಳಲು ಋಷಿಗಳು, ಎಲೈ ಮಹಾನುಭಾವರೇ, ಆ ವ್ರತ ವಿಧಾನವನ್ನು ದಯವಿಟ್ಟು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು. ಅದಕ್ಕೆ ಸೂತರು, ಎಲೈ ಮುನಿಗಳೇ, ಶ್ರಾವಣ ಮಾಸದ ಅಷ್ಟಮಿ ದಿನ ಪ್ರಾತಃ ಕಾಲಕ್ಕೆ ಎದ್ದು ಅಹ್ನಿಕಗಳನ್ನು ಮಾಡಿ ಕೃಷ್ಣಾಷ್ಟಮಿ ವ್ರತವನ್ನು ಮಾಡಿ ರಾತ್ರಿ ಜಾಗರಣೆ ಮಾಡಬೇಕು. ನೃತ್ಯಾದಿಗಳಿಂದಲೂ ಪುರಾಣ ಶ್ರವಣದಿಂದಲೂ ರಾತ್ರಿಯನ್ನು ಕಳೆಯಬೇಕು. ಮಾರನೆಯ ದಿನ ಪ್ರಾತಃ ಕಾಲ ಶುದ್ಧವಾದ ಜಲದಲ್ಲಿ ಸ್ನಾನ ಮಾಡಿ ಲೋಕನಾಯಕನಾದ ಶ್ರೀ ಕೃಷ್ಣಮೂರ್ತಿಯನ್ನು ಆರಾಧಿಸಬೇಕು. ನಂತರ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಮೂಲಮಂತ್ರದಿಂದ 108 ಆಹುತಿಗಳನ್ನು ಕೊಡಬೇಕು. ಆಗ ಪುರುಷ ಸೂಕ್ತವನ್ನು, ಇದಂ ವಿಷ್ಣು ಎಂಬ ಮಂತ್ರಗಳನ್ನು ಅನುಷ್ಠಾನ ಮಾಡಬೇಕು. ಈ ರೀತಿ ಹೋಮವನ್ನು ಮಾಡಿದ ಮೇಲೆ ಆಚಾರ್ಯರನ್ನು ವಂದಿಸಿ ಅವರನ್ನು ಪೂಜಿಸಿ ಗೋದಾನವನ್ನು ಮಾಡಬೇಕು. ಆ ಗೋವು ನೀಲವರ್ಣದ್ದಾಗಿಯೂ ಒಳ್ಳೆಯ ಗುಣವುಳ್ಳದ್ದಾಗಿಯೂ ಕರುವಿನಿಂದ ಕೂಡಿದ್ದಾಗಿಯೂ ಇರಬೇಕು. ಚಿನ್ನದ ಕೊಂಬು ಕುಪ್ಪೆಗಳು, ಬೆಳ್ಳಿಯ ಗೊರಸುಗಳು, ಕಂಚಿನ ಕಾಲುಗಳು, ಕೆಂಪಾಗಿರುವ ಬಾಲದಿಂದಲೂ ತಾಮ್ರದ ನಡುವು, ಕಂಠದಲ್ಲಿ ಗಂಟೆಯೂ ಇರಬೇಕು. ಇಂತಹ ಹಸುವನ್ನು ವಸ್ತ್ರದಿಂದ ಆಚ್ಛಾದಿಸಿ ಸದಕ್ಷಿಣೆಯಾಗಿ ದಾನ ಮಾಡಬೇಕು. ಆಮೇಲೆ ಋತಿಜ್ಜರನು ಯಥಾಶಕ್ತಿ ಪೂಜಿಸಿ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಬೇಕು. ಮಜ್ಜಿಗೆಯಿಂದ ತುಂಬಿದ ಕಲಶಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ನಂತರ ತಾನೂ ಊಟವನ್ನು ಮಾಡಬೇಕು. ಈ ರೀತಿ ಉದ್ಯಾಪನೆಯನ್ನು ಮಾಡತಕ್ಕವರು ಇಹಲೋಕದಲ್ಲಿ ಅಷ್ಟೈಶ್ವರ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ನನ್ನ ಸ್ಥಳವನ್ನು ಸೇರುವನೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದನು ಎಂದು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳಿದರೆಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಕೃಷ್ಣ ಜಯಂತಿ ಉದ್ಯಾಪನೆ ಕಥೆಯು ಸಮಾಪ್ತಿಯಾದದ್ದು.